ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ಜನ ಸಿಇಟಿ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನ ಕೇಳ್ತಿದ್ರು. ಈಗ ನಮಗೆ ಕೆಸಿಇಟಿ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ, ಈಗ ಆಪ್ಷನ್ ಎಂಟ್ರಿ ಮಾಡ್ತೀವಿ, 3 ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀವಿ, ನಮಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು, ವಾಟ್ ನೆಕ್ಸ್ಟ್ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ಮತ್ತೆ ವಿದ್ಯಾರ್ಥಿ ಒಬ್ರು ಕಾಮೆಂಟ್ ಕೂಡ ಮಾಡಿದ್ರು. ಆ ಒಂದು ಕಾಮೆಂಟ್ ಅನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೋಡಿ, ಈಗಲೇ ನೀವು ಸಬ್ಸ್ಕ್ರೈಬ್ ಲೈಕ್ ಕೊಟ್ಟಿದ್ರೆ ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ ಎಲ್ಲಾ ಒಂದು ಅಪ್ಡೇಟ್ ಸಿಗುತ್ತೆ. ನೀವು ಅಪ್ ಟು ಕಾಲೇಜಸ್ಗೆ ಜಾಯ್ನ್ ಆಗೋವರೆಗೂ, ನೀವು ಕಾಲೇಜಸ್ಗೆ ಜಾಯ್ನ್ ಆದ್ಮೇಲೆ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್ ಮತ್ತೆ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಫ್ರೀ ಆಗಿ ಸಿಗುತ್ತೆ. ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಇಲ್ಲಿ ಒಬ್ರು ವಿದ್ಯಾರ್ಥಿ ಕೂಡ ಒಂದು ಕಾಮೆಂಟ್ ಅನ್ನಾದ್ರೆ ಮಾಡಿದ್ರು. ಇಲ್ಲಿ ನೋಡೋದಾದ್ರೆ, if we don't get seat in KCET, that after counseling we can join to BCA in private colleges bro, tell about that ಅಂತ ಹೇಳ್ತಿದ್ದಾರೆ. ನೋಡಿ, KCET ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಗಲ್ಲ. ಓಕೆ, ವಿ ಕ್ಯಾನ್ ಜಾಯಿನ್ ಟು BCA in private colleges. ಎಸ್, ಯು ಕ್ಯಾನ್ ಜಾಯಿನ್, ನೀವು ಜಾಯಿನ್ ಆಗ್ಬೋದು. ನೋಡಿ, BCAಗೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಅಂತಾನೆ ಅಲ್ಲ, ಗವರ್ನಮೆಂಟ್ ಕಾಲೇಜಸ್ ಅಲ್ಲಿ ಕೂಡ ಜಾಯಿನ್ ಆಗ್ಬೋದು. ಈಗ ಏನಾಗುತ್ತೆ ಅಂದ್ರೆ, ಪ್ರೈವೇಟ್ ಕಾಲೇಜಸ್ ಆಗ್ಲಿ ಗವರ್ನಮೆಂಟ್ ಕಾಲೇಜಸ್ ಆಗ್ಲಿ, ಈಗ ಸ್ವಲ್ಪ ಕೌನ್ಸಿಲಿಂಗ್ ಇದು ಆಪ್ಷನ್ ಎಂಟ್ರಿ ಎಲ್ಲ ಮುಗಿಯೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಅವಾಗ ಕಾಲೇಜಸ್ ಅಲ್ಲಿ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಎಲ್ಲ ಒಂದು ಪ್ರೈವೇಟ್ ಕಾಲೇಜಸ್ ಅಲ್ಲಿ, ಗವರ್ನಮೆಂಟ್ ಕಾಲೇಜಸ್ ಅಲ್ಲಿ BCA ಕೋರ್ಸ್ ಆಗಿರ್ಬೋದು, BSc ಕೋರ್ಸ್ ಆಗಿರ್ಬೋದು, ಬೇರೆ ಎಲ್ಲ ಒಂದು ಡಿಗ್ರಿ ಕೋರ್ಸಸ್ಗೆ ಸ್ಟಾರ್ಟ್ ಆಗಿರುತ್ತೆ. ಆಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಡ್ಮಿಷನ್ ಡೇಟ್ ಎಲ್ಲ ಕೆಲವೊಂದ್ ಕಡೆ ಮುಗ್ದಿರುತ್ತೆ. ಏನಾಗುತ್ತೆ ಅಂದ್ರೆ, ಸ್ವಲ್ಪ ಫೈನ್ ಕಟ್ಟಿ ನೀವು ಒಂದು ಕಾಲೇಜಸ್ಗಾದ್ರೆ ಜಾಯಿನ್ ಆಗ್ಬೇಕಾಗುತ್ತೆ. ಕೌನ್ಸಿಲಿಂಗ್ ಆದ್ಮೇಲೆ ಕೆಲವೊಂದು ಗವರ್ನಮೆಂಟ್ ಕಾಲೇಜಸ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ, ನೀವು ಸ್ವಲ್ಪ ಫೈನ್ ಕಟ್ಬಿಟ್ಟು ಕಾಲೇಜಸ್ಗಾದ್ರೆ ಜಾಯಿನ್ ಆಗ್ಬೇಕಾಗುತ್ತೆ ನೀವು. ಓಕೆನಾ? ಪ್ರೈವೇಟ್ ಕಾಲೇಜಸ್ ಅಲ್ಲೆಲ್ಲ ಏನ್ ನಾರ್ಮಲ್ ಆಗಿ ಏನ್ ಫೈನ್ ಏನ್ ಕಟ್ಸ್ಕೊಳ್ಳಲ್ಲ, ಜಾಯಿನ್ ಆಗ್ಬೋದು ಪ್ರೈವೇಟ್ ಕಾಲೇಜಸ್ಗೆಲ್ಲ. ನಿಮಗೆ ಈಗ ಇಂಜಿನಿಯರಿಂಗ್ ಅಲ್ಲಿ ಏನಾದ್ರೂ ಸೀಟ್ ಸಿಗ್ಲಿಲ್ಲ, ಇಂಜಿನಿಯರಿಂಗ್ ಸೀಟ್ ಸಿಗ್ಲಿಲ್ಲ ಅಂದ್ರೆ KCET ಕೌನ್ಸಿಲಿಂಗ್ ಅಲ್ಲಿ, ಓಕೆನಾ, ಗವರ್ನಮೆಂಟ್ ಸೀಟೇ ಬೇಕು ಅಂದ್ರೆ ನಿಮ್ಗೆ ಈ ಸೀಟ್ ಸಿಗ್ಲಿಲ್ಲ ಅಂದ್ರೆ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬೇರೆ ಕೋರ್ಸಸ್ಗೂ ಹೋಗಿ ಜಾಯಿನ್ ಆಗ್ಬೋದು. ಮತ್ತೆ ನೀವು ಒಂದು ವರ್ಷ ವೇಟ್ ಮಾಡಿ KCET ಮತ್ತೆ ಎಕ್ಸಾಮ್ ಬರ್ದು, CET ಎಕ್ಸಾಮ್ ಬರ್ದು ಮತ್ತೆ ಕಾಲೇಜಸ್ ಜಾಯಿನ್ ಆಗ್ಬೇಕು ಅನ್ನೋ ರೀತಿ ಏನಿಲ್ಲ. ನೀವು ಬೇರೆ ಕೋರ್ಸಸ್ಗೂ ಹೋಗಿ ಜಾಯಿನ್ ಆಗ್ಬೋದು. ಕೆಲವೊಂದು ಕಾಲೇಜಸ್ ಅಲ್ಲೆಲ್ಲ ಸ್ವಲ್ಪ ಫೈನ್ ಹಾಕ್ತಿರ್ತಾರೆ, ಸ್ವಲ್ಪ ಲೇಟ್ ಆಗಿರುವಂತಹ ಕಾರಣದಿಂದ. ತುಂಬಾ ಏನ್ ಫೈನ್ ಹಾಕಲ್ಲ ಬಿಡಿ. ಕೆಲವೊಂದು ಕಡೆ ಎಲ್ಲ 500 ರೂಪಾಯಿ, 1000 ರೂಪಾಯಿ ಈ ರೀತಿಯಾಗಿ ಫೈನ್ ಹಾಕಿರ್ತಾರೆ. ಗವರ್ನಮೆಂಟ್ ಕಾಲೇಜಸ್ ಅಲ್ಲೆಲ್ಲ ಈ ರೀತಿಯಾಗಿ ಆಗುತ್ತೆ. ನಿಮ್ಗೆ ವಾಟ್ ನೆಕ್ಸ್ಟ್ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರಲ್ಲ, ನಿಮ್ಗೆ ನೋಡಿ ಬೇರೆ ಕೋರ್ಸಸ್ ಹೋಗ್ಬೋದು. ನಿಮ್ಗೆ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ, ಮ್ಯಾಕ್ಸಿಮಮ್ ಸೀಟ್ ಸಿಗುತ್ತೆ. ನಿಮ್ಗೆ ಸೀಟ್ ಸಿಗ್ಲೇಬೇಕು ಅಂದ್ರೆ ಸೀಟ್ ಸಿಕ್ಕೇ ಸಿಗುತ್ತೆ. ಯಾವ್ದೋ ಒಂದು ಕಾಲೇಜಲ್ಲಿ ಸೀಟ್ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಕೆಲವು ವಿದ್ಯಾರ್ಥಿಗಳದ್ದು ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ, ನಮ್ಗೆ ಟಾಪ್ ಕಾಲೇಜಲ್ಲೇ ಬೇಕು ಮತ್ತೆ ಟಾಪ್ ಕೋರ್ಸೇ ಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳು ಇರ್ತಾರೆ. ಅಂದ್ರೆ ಟಾಪ್ ಬ್ರಾಂಚ್ ಅಲ್ಲೇ ನಮ್ಗೆ ಸೀಟ್ ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ಒಂದು ವಿದ್ಯಾರ್ಥಿಗಳು ಸೀಟ್ ಸಿಗ್ಲಿಲ್ಲ ಅಂದ್ರೆ ನೀವು ಬೇರೆ ಒಂದು ಡಿಗ್ರಿಗೆ ಜಾಯಿನ್ ಆಗ್ಬೋದು. ಯಾವುದೇ ರೀತಿ ಸಮಸ್ಯೆ ಏನಿರಲ್ಲ. ನೀವು ಬೇರೆ ಯಾವ್ದಾದ್ರು ಡಿಗ್ರಿ ಬೇಕಾದ್ರೆ ಹೋಗಿ ಜಾಯಿನ್ ಆಗ್ಬೋದು. ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ, BCA ಆಗಿರ್ಬೋದು, BSc ಆಗಿರ್ಬೋದು, ನಿಮ್ಗೆ ಯಾವ ಕೋರ್ಸ್ ಇಷ್ಟ ಇರುತ್ತೋ ಆ ಕೋರ್ಸ್ಗಾದ್ರೆ ಜಾಯಿನ್ ಆಗ್ಬೋದು. ಇದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆದ್ರೆ ಆಗಲ್ಲ. ಪ್ರೈವೇಟ್ ಕಾಲೇಜಸ್ ಅಲ್ಲೆಲ್ಲ ನಾರ್ಮಲ್ ಆಗಿ ಫೈನ್ ಏನ್ ಹಾಕಲ್ಲ, ಹೋಗಿ ನೀವು ಜಾಯಿನ್ ಆಗ್ಬೋದಾಗಿರುತ್ತೆ. ಓಕೆನಾ ಗೈಸ್? ಆದ್ರೆ ಎಲ್ಲರೂ ಟ್ರೈ ಮಾಡಿ, ಆದಷ್ಟು ನಿಮ್ಗೆ ಕಾಲೇಜಸ್ ಸೀಟ್ ಸಿಗುತ್ತೆ ಇಲ್ಲ KCET ಕೌನ್ಸಿಲಿಂಗ್ ಅಲ್ಲಿ 3rd ರೌಂಡ್ ವರ್ಗೂ ಟ್ರೈ ಮಾಡಿ. ನಿಮ್ಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇದ್ರ ಬಗ್ಗೆ ಥಿಂಕ್ ಮಾಡಿರಂತೆ. ಈಗ ವಿದ್ಯಾರ್ಥಿ ಇದು ನಿಮ್ದು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಡೌಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಕೆಲವೊಂದ್ಸರಿ ತುಂಬಾ ಒಂದು ಕಾಮೆಂಟ್ಸ್ ಬರ್ತಿರುತ್ತೆ, ಎಲ್ಲಾ ಒಂದು ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ಕಾದ್ರೆ ಆಗಲ್ಲ. ನಮ್ಮ ಚಾನಲ್ ಅಲ್ಲಿ ಯಾರು ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಿರ್ತೀರೋ ಅವರೆಲ್ಲ ಒಂದು ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ. ನೋಡಿ, ಈಗ ಯಾವ ರೀತಿ ಜಾಯ್ನ್ ಆಗೋದಂತ ತೋರಿಸ್ತೀನಿ. ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆಗಿ. ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ.